discuss the convergence of the following sequences. So let me take a few sequences. First sequence I'm going to take is minus 1 to the power of n divided by n, and the second sequence is 1 plus minus 1 to the power of n. Third sequence, let me take 1 plus minus 1 to the power of n divided by n. Let me take one more sequence. It is 2n square minus 1 divided by 8n plus 1. ಸೊ ಈ ರೀತಿ 4 ಸೀಕ್ವೆನ್ಸ್ಗಳನ್ನ ಈ ವಿಡಿಯೋನಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ 1, 2, 3 3 ಸೀಕ್ವೆನ್ಸ್ಗಳು ಸಿಮಿಲರ್ ಸೀಕ್ವೆನ್ಸ್ಗಳಿದೆ. ಫೋರ್ತ್ ಒನ್ ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇದೆ. ಸೊ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಕನ್ವರ್ಜೆನ್ಸ್ ಅಂತಂದರೆ ಅದು ಕನ್ವರ್ಜೆಂಟ್ ಆಗುತ್ತಾ ಇಲ್ಲ ಡೈವರ್ಜೆಂಟ್ ಆಗುತ್ತಾ ಅಥವಾ ಆಸಿಲೇಟರಿನ, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗಿದೆ. So answer. So consider the first sequence. So let me consider it in this way. xn equal to minus 1 to the power of n divided by n. ನಾನು ಯಾವುದೋ ಒಂದು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಅಂತ ಅನಿಸ್ತದೆ. ಎಲ್ಲೆಲ್ಲೇ ಮೈನಸ್ 1 to the power of n ಅಂತ ಬರುತ್ತಲ್ಲ, ವೇರ್ n is a natural number, ಅಲ್ಲಿ ಬೆಟರ್ ಟು ಸಪ್ರೇಟ್ ಇಂಟು 2 parts. ಯಾವ ರೀತಿ ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ದೆ ಅಂತಂದರೆ, ಈವನ್ ಟರ್ಮ್ಸ್ ಇರೋಂಥದ್ದನ್ನ ಒಂದು ಸಪ್ರೇಟ್ ಆಗಿ, ಆಡ್ ಟರ್ಮ್ಸ್ ಇರೋಂಥದ್ದನ್ನ ಇನ್ನೊಂದು ಸಪ್ರೇಟ್ ಆಗಿ. ಈವನ್ ಟರ್ಮ್ಸ್, ಆಡ್ ಟರ್ಮ್ಸ್ ಅಂತಂದರೆ ನಾನು ಹೇಳ್ತಾ ಇರೋದು x1, x3, x5, x7 ಈ ಟರ್ಮ್ಸ್ಗಳೆಲ್ಲನೂ ಯಾವ ರೀತಿ ಬಿಹೇವ್ ಮಾಡ್ತದೆ, ವೆದರ್ ದೇ ಕನ್ವರ್ಜ್ ಆರ್ ಡೈವರ್ಜ್ ಆರ್ ಆಸಿಲೇಟರಿ, ಆ ರೀತಿ ಸ್ಟಡಿ ಮಾಡೋದು. ಇನ್ನೊಂದು ಈವನ್ ಟರ್ಮ್ಸ್ಗಳು. ಈವನ್ ಟರ್ಮ್ಸ್ ಅಂತಂದರೆ x2, x4, x6 ಈ ರೀತಿ ಟರ್ಮ್ಸ್ಗಳೆಲ್ಲನೂ ಯಾವ ರೀತಿ ಬಿಹೇವ್ ಮಾಡ್ತವೆ ಅಂತೇಳಿ ಸಪ್ರೇಟ್ ಆಗಿ ಡಿಸ್ಕಸ್ ಮಾಡೋದು ಅಂತ. ಸೊ ಅದೇ ರೀತಿ ನಾನು ಇಲ್ಲಿ ಇದು ಮಾಡ್ತೀನಿ. ಮೊದಲಿಗೆ ನಾನು ಒಂದು ವೇಳೆ ಇದನ್ನು ಈವನ್ ಟರ್ಮ್ಸ್ಗಳು ಯಾವ ರೀತಿ ಬಿಹೇವ್ ಮಾಡ್ತವೆ ಅಂತ ನೋಡಿದ್ರೆ, x2n ಅಂತಂದರೆ ಮೈನಸ್ 1 to the power of 2n ಡಿವೈಡೆಡ್ ಬೈ 2n. ನೋಡಿ, n ಎಲ್ಲೆಲ್ಲಿದೆ ಅಲ್ಲೆಲ್ಲ ನಾನು 2n ಹಾಕಿದ್ದೀನಿ. ಸೊ ಈವನ್ ಟರ್ಮ್ಸ್ಗಳು. ಈವನ್ ಟರ್ಮ್ಸ್ ಕನ್ಸಿಡರ್ ಮಾಡಿದಾಗ ಮೈನಸ್ 1 to the power of ಸಮ್ ಈವನ್ ನಂಬರ್, ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಬೇಸ್ -1 ಇದೆ, ಪವರ್ ಒಂದು ಈವನ್ ನಂಬರ್ ಅಂದಾಗ ವ್ಯಾಲ್ಯೂ ವಿಲ್ ಬಿ ಎ ಪಾಸಿಟಿವ್ 1. ಸೊ +1 ಡಿವೈಡೆಡ್ ಬೈ n. ಸೊ ಈಗ ಏನಾಗ್ತದೆ ಅಂತಂದರೆ, ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ, xn ಈಕ್ವಲ್ ಟು 1/2n ಇದೆಯಲ್ಲ, ದಿಸ್ ವಿಲ್ ಟೆಂಡ್ ಟು 0. n ಇನ್ಫಿನಿಟಿ ಹೋದಂಗೆಲ್ಲೂ 1/2n ಆಗ್ತದೆ, ದಿಸ್ ವಿಲ್ ಟೆಂಡ್ ಟು 0. ಸೊ ಈವನ್ ಟರ್ಮ್ಸ್ಗಳೆಲ್ಲ ಯಾವ ವ್ಯಾಲ್ಯೂ ಕಡೆ ಹೋಗ್ತಾ ಇದೆ ಅಂತಂದರೆ 0 ಅನ್ನೋ ವ್ಯಾಲ್ಯೂ ಕಡೆ ಹೋಗ್ತಾ ಇದೆ. ಈಗ ನಾನೇನು ಮಾಡ್ತೀನಿ ಅಂತಂದರೆ, ಆ ಟರ್ಮ್ಸ್ಗಳು ತಗೊಳ್ತೀನಿ. 2n + 1 ಆದರೂ ತಗೊಳ್ಳಿ, ಅಥವಾ 2n - 1, ಬೆಟರ್ 2n - 1 ತೊಗೊಂಡ್ಬಿಡ್ತೀನಿ ನಾನು. ಬಟ್ 2n + 1 ತೊಗೊಂಡ್ರು ಕೂಡ ಏನು ತೊಂದರೆ ಇಲ್ಲ, ಯಾಕಂದರೆ ಇಲ್ಲಿ 1 ಅಂತ ಹಾಕಿದಾಗ 2 - 1 1. ಸೊ ಫಸ್ಟ್ ಟರ್ಮ್ ಕೂಡ ಸೇರ್ಕೊಳ್ತದೆ. 2n + 1 ಆದಾಗ ಫಸ್ಟ್ ಟರ್ಮ್ ಒಂದು ಇಗ್ನೋರ್ ಆಗ್ತದೆ, ಬಟ್ ನಾಟ್ ಎ ಪ್ರಾಬ್ಲಮ್. ಅದನ್ನು ಬಿಟ್ಟರು ಕೂಡ ನಾವು ಡಿಸ್ಕಸ್ ಮಾಡ್ಬೋದು, ತೊಂದರೆ ಇಲ್ಲ. 2n - 1 ತೊಗೊಂಡಿದ್ದೀನಿ. ಸೊ ಏನಾಗುತ್ತೆ ಇಲ್ಲಿ, -1 to the power of 2n - 1 ಡಿವೈಡೆಡ್ ಬೈ 2n - 1. ಸೊ ಇಲ್ಲೂ ಕೂಡ ಒಂದು ರಿಸಲ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ. -1 to the power of ಸಮ್ ಆಡ್ ನಂಬರ್ ಇದ್ದರೆ ವ್ಯಾಲ್ಯೂ ಏನು ಬರುತ್ತೆ, -1 ಬರುತ್ತೆ, ಡಿವೈಡೆಡ್ ಬೈ 2n - 1. ನಾವು ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ, ಇಲ್ಲೂ ಕೂಡ ಲಿಮಿಟ್ದೇ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು. ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ 2n - 1 ಇದೇನಾಗ್ತದೆ, ಇನ್ಫಿನಿಟಿ ಹೋಗ್ತದೆ, ಮೈನಸ್ ಇರೋದ್ರಿಂದ. ಸೊ ದಿಸ್ ಆಲ್ಸೋ ಮೈನಸ್ ಇದ್ರೂ ತೊಂದರೆ ಇಲ್ಲ, -1/2n - 1. ಸೊ ಡಿನಾಮಿನೇಟರ್ ಇನ್ಫಿನಿಟಿ ಹೋದಂಗೆಲ್ಲೂ 1 by some large quantity, this will tend to 0, therefore it will also tend to 0. ಸೊ ಈವನ್ ಟರ್ಮ್ ಆದರೂ ಆಗಿರಲಿ, ಆಡ್ ಟರ್ಮ್ ಆದರೂ ಆಗಿರಲಿ, ಎರಡೂ ಕೂಡ ಯಾವ ನಂಬರ್ ಕಡೆ ಹೋಗ್ತಾ ಇದೆ ಅಂತಂದರೆ 0 ಕಡೆ ಹೋಗ್ತಾ ಇದೆ. ಯಾವ ರೀತಿ ಇದು ಅಂತಂದರೆ, ಆ ಟರ್ಮ್ಸ್ಗಳನ್ನೇ ತಗೊಂಡು ನೋಡ್ಬೋದು ನೀವು. ಟರ್ಮ್ಸ್ಗಳನ್ನ ತಗೊಂಡ್ರೆ ಫಸ್ಟ್ ಟರ್ಮ್ ಏನಾಗಿರುತ್ತೆ, -1/1 ಆಗಿರುತ್ತೆ. ಸೊ -1. 2 ಅಂತ ತಗೊಂಡಾಗ 1/2 ಆಗಿರುತ್ತೆ. 3 ತಗೊಂಡಾಗ -1/3. 4 ತಗೊಂಡಾಗ -1/4. 5 +1/4. 5 ತಗೊಂಡಾಗ -1/5. ಸೊ ವ್ಯಾಲ್ಯೂಸ್ಗಳು ಹೆಂಗೆ ಬಿಹೇವ್ ಮಾಡ್ತಾವೆ ಅಂತಂದರೆ, ಇದು 0, ಇದು 1, ಇದು -1. ಫಸ್ಟ್ 1 ಹಾಕಿದಾಗ -1 ಇದೆ, ದಿಸ್ ಈಸ್ x1. 2 ಹಾಕಿದಾಗ 1/2, ದಿಸ್ ಈಸ್ x2. 3 ಹಾಕಿದಾಗ -1/3, ಇಲ್ಲೆಲ್ಲ ಇರ್ತದೆ -1/3. 4 ಹಾಕಿದಾಗ 1/4, ಇಲ್ಲಿ ಬರುತ್ತೆ 1/5, -1/5, 1/6, -1/7 ಈ ರೀತಿ. ಸೊ ರೈಟ್ ಸೈಡಿಂದ ಮತ್ತು ಲೆಫ್ಟ್ ಸೈಡಿಂದ ಎರಡೂ ಕಡೆಯಿಂದ 0 ಕಡೆನೇ ಮೂವ್ ಆಗ್ತಾ ಇದೆ. ದೇರ್ ಫಾರ್ ಇಟ್ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು 0.
ಸೊ ಇದರಿಂದ ನಾವು ಏನು ಕನ್ಕ್ಲೂಡ್ ಮಾಡಬಹುದು ಅಂತಂದರೆ ದ ಗಿವನ್ ಸೀಕ್ವೆನ್ಸ್ ಯಾವುದಿದು -1 to the power of n divided by n ಈಸ್ ಕನ್ವರ್ಜೆಂಟ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಸಿನ್ಸ್ limit xn x to n and limit x to n minus 1 both are tending to 0, this implies xn equal to -1 by n, -1 to the power of n by n is convergent. So it is convergent. Now let me consider the second sequence. Second sequence, that is xn is equal to 1 plus -1 to the power of n. ಸಪ್ರೇಟ್ ಮಾಡ್ಕೊಳ್ಳೋಣ. ಈವನ್ ಟರ್ಮ್ಸ್ ತೊಗೊಳ್ತೀನಿ ಫಸ್ಟು. x to n equal to 1 plus -1 to the power of 2n. So it is equal to 1 plus -1 to the power of ಈವನ್ ನಂಬರ್. ಈವನ್ ನಂಬರ್ ಅಂತಂದರೆ ಪಾಸಿಟಿವ್ ಬರುತ್ತೆ. ಸೊ 1 plus 1 is 2. ಸೊ ಎಲ್ಲ ಈವನ್ ಟರ್ಮ್ಸ್ಗಳಲ್ಲೂ 2 2 2 2 ಅಂತಲೇ ಬರ್ತವೆ. ಇನ್ನು ಆಡ್ ಟರ್ಮ್ಸ್ ತಗೊಳ್ಳೋಣ, 2n minus 1. So it is equal to 1 plus -1 to the power of 2n minus 1. So it is equal to 1 plus -1 ಆಡ್ ನಂಬರ್ -1 ಪವರಲ್ಲಿ ಆಡ್ ನಂಬರ್ ಇದೆ. ಸೊ ವ್ಯಾಲ್ಯೂ ಏನಾಗ್ತದೆ -1 ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 1 minus 1. ಸೊ ಇಟ್ ಈಸ್ ನಥಿಂಗ್ ಬಟ್ 0. ಸೊ ಈವನ್ ಟರ್ಮ್ಸ್ ಎಲ್ಲ 2 ಬಂದರೆ ಆ ಟರ್ಮ್ಸ್ ಎಲ್ಲ 0 ಬರ್ತಾ ಇದೆ. ಸೊ ಎರಡು ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತಾ ಇರೋದ್ರಿಂದ ದಿಸ್ ಇಂಪ್ಲೈಸ್ ದ ಗಿವನ್ ಸೀಕ್ವೆನ್ಸ್ xn equal to 1 plus -1 to the power of n is oscillatory. ಸೊ ಇದು ಎಂಥ ಸೀಕ್ವೆನ್ಸ್? ಇದು ಆಸಿಲೇಟರಿ ಸೀಕ್ವೆನ್ಸು. ಬೇಕಿದ್ರೆ ವ್ಯಾಲ್ಯೂಸ್ಗಳನ್ನು ಕೂಡ ಹಾಕಿ ನೋಡ್ಬೋದು ನಾವು. 1 ಹಾಕಿದಾಗ 0 ಬರುತ್ತೆ, 2 ಹಾಕಿದಾಗ 2 ಬರುತ್ತೆ, 3 ಹಾಕಿದಾಗ 0 ಬರುತ್ತೆ, 4 ಹಾಕಿದಾಗ 2 ಬರುತ್ತೆ, 5 ಹಾಕಿದಾಗ 0, 6 ಹಾಕಿದಾಗ 2, ಈ ರೀತಿ ಆಡ್ ಟರ್ಮ್ಸ್ ಹಾಕಿದಾಗ 0, ಆಡ್ ವ್ಯಾಲ್ಯೂ ಹಾಕಿದಾಗ 0 ಬರುತ್ತೆ, ಆಡ್ ನ್ಯಾಚುರಲ್ ನಂಬರ್ ಹಾಕಿದಾಗ, ಈವನ್ ನ್ಯಾಚುರಲ್ ನಂಬರ್ ಹಾಕಿದಾಗ 2 ಬರುತ್ತೆ. ಹಾಗಾಗಿ ಇದು ಎಂಥ ಸೀಕ್ವೆನ್ಸ್? ಇದು ಆಸಿಲೇಟರಿ ಸೀಕ್ವೆನ್ಸ್. Third sequence, xn equal to 1 plus -1 to the power of n divided by n. Consider even terms, that is x to n equal to 1 plus -1 to the power of 2n divided by 2n. So it is equal to 1 plus -1 to the power of some even number, so it is plus 1 divided by 2n. As n tends to infinity, 1 plus 1 by 2n, this will tend to 1. ಯಾಕಂದರೆ as n tends to infinity, this will tend to 0. ಸೊ 1 plus 0 ಅಂತಂದರೆ 1. ಸೊ ಈವನ್ ಟರ್ಮ್ಸ್ ಎಲ್ಲನೂ 1ಗೆ ಕನ್ವರ್ಜ್ ಆಗ್ತಾ ಇದೆ. ಈಗ ಆ ಟರ್ಮ್ ತಗೊಳ್ಳೋಣ, 2n minus 1 ತಗೊಳ್ತೀನಿ. ಸೊ 1 plus -1 to the power of 2n minus 1 divided by 2n minus 1. So it is equal to 1 minus 1 by 2n minus 1. ಯಾಕಂದರೆ ಬೇಸ್ ನೆಗೆಟಿವ್ ಇದೆ ಬಟ್ ಪವರಲ್ಲಿ ಆಡ್ ನಂಬರ್ ಇದೆ, ಸೊ -1 ಬರ್ತದೆ. ನಾವು ಆಲ್ಸೋ ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ, ಸೊ 1 minus 1 by 2n minus 1, 1 by 2n minus 1, ದಿಸ್ ವಿಲ್ ಟೆಂಡ್ ಟು 0. ಸೊ 1 minus 0 ಅಂತಂದರೆ 1 ಅಂತಲೇ ಇರುತ್ತೆ. ಸೊ ಈವನ್ ಟರ್ಮ್ಸ್ಗಳು 1 ಕಡೆ ಹೋಗ್ತಾ ಇದೆ, ಆಡ್ ಟರ್ಮ್ಸ್ಗಳು 1 ಕಡೆ ಹೋಗ್ತಾ ಇದೆ. ಸೊ ಸಿನ್ಸ್ ಬೋತ್ ದ ಟರ್ಮ್ಸ್, ಈವನ್ ಟರ್ಮ್ಸ್ ಆ್ಯಂಡ್ ಆಡ್ ಟರ್ಮ್ಸ್ ಆರ್ ಟೆಂಡಿಂಗ್ ಟುವರ್ಡ್ಸ್ 1, ದಿಸ್ ಇಂಪ್ಲೈಸ್ ಸೊ xn is equal to 1 plus -1 to the power of n by n is convergent sequence. So this is a convergent sequence. Now take the fourth sequence, that is xn equal to 2n square minus 1 divided by 8n plus 1. ಸೊ ಇಲ್ಲಿ ಆ ಟರ್ಮ್ಸು ಈವನ್ ಟರ್ಮ್ಸ್ ಅಂತೇಳಿ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಯಾಕಂತಂದರೆ ಇಲ್ಲೇನಾಗ್ತದೆ, -1 to the power of n ಅಂತ ಇಲ್ಲ ಇಲ್ಲಿ ಟರ್ಮು. ಸೊ ಹಂಗಾಗಿ ಆ ರೀತಿ ಬೇಡ ಇಲ್ಲಿ. ಸೊ ಅದ್ರ ಬದಲಿಗೆ ಲಿಮಿಟ್ ತಗೊಳ್ಬೇಡ ನಾವು. ಲಿಮಿಟ್ xn as n tends to infinity, so it is equal to limit n tends to infinity 2n square minus 1 divided by 8n plus 1. So it is equal to limit n tends to infinity, ನ್ಯೂಮರೇಟರಿಂದ n ಸ್ಕ್ವೇರ್ ಕಾಮನ್ ತೆಗಿರಿ, ಡಿನಾಮಿನೇಟರಿಂದ n ಕಾಮನ್ ತೆಗಿರಿ.
ಇಲ್ಲಿ ಒಂದು ಕ್ವಶನ್ ಬರ್ಬೋದು ನಿಮಗೆ, ಯಾಕೆ ಸರ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡರಿಂದನೂ ಎನ್ ಸ್ಕ್ವೇರನ್ನೇ ಕಾಮನ್ ತೆಗಿಬಹುದಲ್ಲ ಅಥವಾ ಎನ್ನನ್ನೇ ಕಾಮನ್ ತೆಗಿಬಹುದಲ್ಲ ಅಂತಂದರೆ, ನಾನು ಎರಡನ್ನೂ ತಗೊಂಡು ನಾನು ನಿಮಗೆ ತೋರಿಸ್ತೀನಿ ಏನೇನು ಪ್ರಾಬ್ಲಮ್ ಆಗ್ತದೆ ಅಥವಾ ಏನು ತಗೊಂಡ್ರೆ ಏನಾದರೂ ತೊಂದರೆನಾ ಅಂತೇಳಿ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ನ್ಯೂಮರೇಟರಲ್ಲಿ ಹೈಯೆಸ್ಟ್ ಪವರ್ ಎನ್ ಸ್ಕ್ವೇರ್ ಇದೆ, ಅದನ್ನು ತೆಗೆದಿದ್ದೀನಿ. ಡಿನಾಮಿನೇಟರಲ್ಲಿ ಹೈಯೆಸ್ಟ್ ಪವರ್ ಎನ್ ಇದೆ, ಅದನ್ನು ತಗೊಂಡಿದ್ದೀನಿ. ಸೊ ನ್ಯೂಮರೇಟರ್ ಏನು ಉಳಿತು ಅಂತಂದರೆ 2 - 1/n² ಉಳಿತು. ಡಿನಾಮಿನೇಟರಲ್ಲಿ 8 + 1/n. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. n² ಕಾಮನ್ ತೆಗೆದಾಗ ಏನೇನು ಉಳಿತದೆ ಅಂತ. ಸೊ n² × 2 2n² ಮೈನಸ್ ಇದೆ. ಸೊ n² × 1/n², n² ಕ್ಯಾನ್ಸಲ್ ಆದರೆ 1 ಉಳಿತು. ಡಿನಾಮಿನೇಟರ್ ನೋಡಿ n × 8 8n, n × 1/n n ಕ್ಯಾನ್ಸಲ್ ಆದರೆ 1 ಉಳಿತು. ಸೊ ಇಲ್ಲಿ n 1n ಕ್ಯಾನ್ಸಲ್ ಆಯಿತು ನ್ಯೂಮರೇಟರಲ್ಲಿ. ಸೊ ಏನು ಉಳಿದಿದೆ ಅಂತಂದರೆ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. ನ್ಯೂಮರೇಟರಲ್ಲಿ n ಇದೆ, 2 - 1/n² divided by 8 + 1/n. As n tends to infinity, this 1/n² tends to 0, this 1/n tends to 0. But this will tend to infinity. ಸೊ ಏನಾಯ್ತು ಇಲ್ಲಿ ಅಂತಂದರೆ, ಇಲ್ಲಿ ಇನ್ಫಿನಿಟಿ ಉಳಿತು. ಇನ್ಫಿನಿಟಿ ಅಂತಂದರೆ ದಿಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಇನ್ಫಿನಿಟಿ, ದಿಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಇನ್ಫಿನಿಟಿ. ಇಲ್ಲಿ 2 - 0 ನಥಿಂಗ್ ಬಟ್ 2 ಡಿವೈಡೆಡ್ ಬೈ 8 + 0 ನಥಿಂಗ್ ಬಟ್ 8. ಇದು ಒಂದು ಫೈನೈಟ್ ಕ್ವಾಂಟಿಟಿ ಇಂಟು ಟೆಂಡಿಂಗ್ ಟು ಇನ್ಫಿನಿಟಿ ಅಂತಂದರೆ ದಿಸ್ ಈಸ್ ಟೆಂಡಿಂಗ್ ಟು ಇನ್ಫಿನಿಟಿ. ಸೊ ಇನ್ಫಿನಿಟಿಗೆ ಟೆಂಡ್ ಆಗ್ತಾ ಇದೆ ಅಂತಂದರೆ ದ ಗಿವನ್ ಸೀಕ್ವೆನ್ಸ್ ಈಸ್ ಡೈವರ್ಜೆಂಟ್ ಅಂತ ಅರ್ಥ. ಸೊ ಗಿವನ್ ಸೀಕ್ವೆನ್ಸ್ ಈಸ್ ಡೈವರ್ಜೆಂಟ್. ಇದನ್ನ ಇನ್ನೊಂದು ರೀತಿ ನಾವು ಅನಲೈಸ್ ಮಾಡ್ಬೋದು. ಆಗಲೇ ಹೇಳಿದ್ನಲ್ಲ ನಾನು, n² ಮತ್ತೆ n ಅಷ್ಟೇ ಯಾಕೆ ಕಾಮನ್ ತೆಗೆದ್ರಿ? ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡರಿಂದನೂ n² ಕಾಮನ್ ತೆಗಿಬೋದಲ್ಲ, ಅಥವಾ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡರಿಂದನೂ n ಕಾಮನ್ ತೆಗಿಬೋದಲ್ಲ. ಆ ರೀತಿ ನಾವು ಅನಲೈಸ್ ಮಾಡ್ಬೋದಾ ಅಂತಂದ್ರೆ ಎಸ್, ಅಫ್ಕೋರ್ಸ್ ಅದನ್ನು ಆ ರೀತಿ ಕೂಡ ಅನಲೈಸ್ ಮಾಡ್ಬೋದು. ಆ ರೀತಿ ಅನಲೈಸ್ ಮಾಡಿದ್ರು ಕೂಡ ನಮಗೆ ಡೈವರ್ಜೆಂಟ್ ಅಂತಾನೆ ಬರೋದು. ನೋಡೋಣ ಅದು ಹೆಂಗೆ ಅಂತ. ಸೊ ಇಲ್ಲಿ ಡೈವರ್ಜೆಂಟ್ ಅಂತ ಕನ್ಫರ್ಮ್ ಆಯ್ತಲ್ಲ ನಮಗೆ. ಓಕೆ, ಈಗ ನೋಡಿ n² ಮತ್ತು n ಈ ರೀತಿ ಕಾಮನ್ ತೆಗಿಯೋ ಬದಲಿಗೆ ಹಿಂಗೆ ತೆಗಿತೀನಿ ನಾನು. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. ನ್ಯೂಮರೇಟರಿಂದನೂ n² ಕಾಮನ್ ತೆಗಿತೀನಿ, ಡಿನಾಮಿನೇಟರಿಂದನೂ n² ಕಾಮನ್ ತೆಗಿತೀನಿ. ಅವಾಗ ಏನಾಗ್ತದೆ, ನ್ಯೂಮರೇಟರಿಂದ n² ಕಾಮನ್ ತೆಗೆದಾಗ ಬ್ರಾಕೆಟ್ ಒಳಗಡೆ 2 - 1/n² ಉಳಿತು. ಡಿನಾಮಿನೇಟರಲ್ಲಿ 8/n, ಯಾಕಂದರೆ ಇಲ್ಲದೆ ಇರೋದನ್ನು ತೆಗೆದಿದ್ದೀವಿ ನಾವು. 8/n × n² ನೋಡಿ, n ಕ್ಯಾನ್ಸಲ್ ಆದರೆ 8n ಉಳಿತು ನೋಡಿ, ಪ್ಲಸ್ 1/n². ನೀವು ಕಾಮನ್ ತೆಗೆದಿರೋದು ಕರೆಕ್ಟಾಗಿ ಇದೆಯಾ ಅಂತ ನೀವು ಕನ್ಫರ್ಮ್ ಆಗ್ಬೇಕು ನಿಮಗೆ ಅಂತಂದರೆ, ಒಂದು ಸಾರಿ ಆ ಕಾಮನ್ ತೆಗೆದಿರೋದನ್ನ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ಹಿಂದಿನ ಸ್ಟೆಪ್ ಬರಬೇಕು ನಮಗೆ. ಸೊ ಆ ರೀತಿ ಕರೆಕ್ಟಾಗಿ ಬಂತು ಅಂತಂದರೆ ನೀವು ಕಾಮನ್ ತೆಗೆದಿರೋದು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ನೋಡಿ n² ಕ್ಯಾನ್ಸಲ್ ಆಗಲಿ. As n tends to infinity, this tends to 0, this also tends to 0, this also tends to 0. So what is happening here? Numerator is tending to 2. ನೋಡಿ 2 - 0. ಸೊ ನ್ಯೂಮರೇಟರ್ 2 ಕಡೆ ಹೋಗ್ತಾ ಇದೆ. ಡಿನಾಮಿನೇಟರ್ ನೋಡಿ tends to 0, tends to 0. So denominator is tending to 0. Since denominator is tending to 0, this is tending to infinity. Plus infinity ಯಾಕಂತಂದ್ರೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇರೋದ್ರಿಂದ this is tending to infinity. ಸೊ ಈ ರೀತಿ ಅನಲೈಸ್ ಮಾಡಿದಾಗಲೂ ಕೂಡ ನಾವು ಅದೇ ಕನ್ಕ್ಲೂಷನ್ನ ಕೊಡ್ತೀವಿ, ಏನು ಅಂತಂದರೆ ದ ಗಿವನ್ ಸೀಕ್ವೆನ್ಸ್ ಈಸ್ ಡೈವರ್ಜೆಂಟ್ ಅಂತಾನೆ ಕೊಡ್ತೀವಿ. ಇದು ಯಾವಾಗ ಅಂತಂದರೆ n² ಕಾಮನ್ ತೆಗೆದಾಗ. ಇಲ್ಲ ನಾನು n ಕಾಮನ್ ತೆಗಿತೀನಿ ಅಂತಂದರೆ ನೋಡಿ, ಈ ಪ್ರಾಬ್ಲಮ್ಮನ್ನೇ ನಾನು 3 ಥರ ಡಿಸ್ಕಸ್ ಮಾಡಿದ್ದೀನಿ. ಸೊ ಮೊದಲನೇ ಸಾರಿ ಯಾವ ರೀತಿ ಡಿಸ್ಕಸ್ ಮಾಡಿದೆ ಅಂತಂದರೆ, ನ್ಯೂಮರೇಟರಲ್ಲಿ ಹೈಯೆಸ್ಟ್ ಪವರ್ n² ಇರೋದ್ರಿಂದ n² ಕಾಮನ್ ತೆಗಿತೀನಿ, ಡಿನಾಮಿನೇಟರಲ್ಲಿ ಹೈಯೆಸ್ಟ್ ಪವರ್ n ಇರೋದ್ರಿಂದ n ಕಾಮನ್ ತೆಗಿತೀನಿ. ಆ ರೀತಿ ನೋಡಿದಾಗಲೂ ಕೂಡ ಡೈವರ್ಜೆಂಟ್ ಅಂತಲೇ ಪ್ರೂವ್ ಆಯಿತು. ಈಗ ಏನು ಮಾಡಿದ್ದೀನಿ ಅಂತಂದರೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡರಿಂದ n² ಕಾಮನ್ ತೆಗೆದಿದ್ದೀನಿ. ಸೊ ಈಗಲೂ ಕೂಡ ಏನು ಪ್ರೂವ್ ಆಯಿತು ಅಂತಂದರೆ ಇಟ್ ಈಸ್ ಡೈವರ್ಜೆಂಟ್ ಅಂತಲೇ ಪ್ರೂವ್ ಆಯಿತು. ಈಗ ಏನು ಮಾಡೋಣ ಅಂತಂದರೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರಿಂದ n ಕಾಮನ್ ತೆಗಿತೀನಿ ನಾನು. ಆ ರೀತಿ ಅನಲೈಸ್ ಮಾಡೋಣ. ಸೊ ಆ ರೀತಿ ಅನಲೈಸ್ ಮಾಡಿದಾಗ ಏನಾಗ್ತದೆ, ಸೊ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. ನಾನಿಲ್ಲಿ n ಕಾಮನ್ ತೆಗೆದೆ, ಏನಾಯ್ತು ಇಲ್ಲಿ 2n - 1/n ಡಿವೈಡೆಡ್ ಬೈ ಇಲ್ಲಿ n ಕಾಮನ್ ತೆಗೆದೆ ಅಂತ ಅಂದ್ಕೊಂಡ್ರೆ 8 + 1/n. ಸೊ n ಕ್ಯಾನ್ಸಲ್ ಆಯಿತು. ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ, ದಿಸ್ ಟೆಂಡ್ಸ್ ಟು 0 and this will tend to 0. ಬಟ್ as n tends to infinity, 2n tends to infinity. Infinity - 0 ಅಂತಂದ್ರೆ ಏನರ್ಥ, ಇನ್ಫಿನಿಟಿ ಡಿವೈಡೆಡ್ ಬೈ 8 ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಇನ್ಫಿನಿಟಿ. ಸೊ ನೀವು ಯಾವ ರೀತಿನಾದರೂ ಅನಲೈಸ್ ಮಾಡಿ ನಮಗೆ ಏನಂತ ಬರ್ತದೆ ಆನ್ಸರು, ಡೈವರ್ಜೆಂಟ್ ಅಂತಾನೆ ಬರ್ತದೆ. ಹಾಗಾಗಿ ದ ಗಿವನ್ ಸೀಕ್ವೆನ್ಸ್ 2n² - 1 ಡಿವೈಡೆಡ್ ಬೈ 8n + 1 ಈಸ್ ಡೈವರ್ಜೆಂಟ್. ಸೊ -1 ಪವರ್ n ಆ ರೀತಿ ಇತ್ತು ಅಂತಂದರೆ ನೀವೇನು ಮಾಡಿ, ಸಪ್ರೇಟ್ ಮಾಡ್ಕೊಳ್ರಿ. ಈವನ್ ಟರ್ಮು ಮತ್ತು ಆಡ್ ಟರ್ಮ್ ಅಂತ ಸಪ್ರೇಟ್ ಮಾಡ್ಕೊಳ್ರಿ.
ಇನ್ನು ಬೇರೆ ರೀತಿ ಇದ್ದರೆ ಅದನ್ನು ಬೇರೆ ಥರ ಅನಲೈಸ್ ಮಾಡಬೇಕಾಗುತ್ತೆ.